ಇವತ್ತು ನೋಡ್ರಿ ನಾ ಏನು ಮಾಡ್ಲತ್ತೀನಿ ಅಂತಂದರೆ ಸಣ್ಣ ರವದ ಉಪ್ಪಿಟ್ಟು ಮಾಡ್ಲತ್ತೀನಿ ನೋಡ್ರಿ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿರಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ರೀ. ಅದಾದಮೇಲೆ ಈಗ ನೋಡ್ರಿ ಸಣ್ಣ ರವೆ ತೊಗೊಂಡಿದ್ದೀನಿ ನೋಡ್ರಿ, ಚಿರೋಟಿ ರವೆ ಅಂತಾರೆ. ಅದಾದಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡ್ರಿ. ಆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಅದಾದಮೇಲೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ರಿ. ಅದಾದಮೇಲೆ ಹಾಗೆ ಈರುಳ್ಳಿ ಹಾಕ್ಕೊರಿ. ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದೇ ಎಲ್ಲನ ಹಾಕ್ಕೊಳ್ರಿ. ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಸೇರಿಸ್ರಿ. ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಈಗ ಇಷ್ಟು ಜಲ್ಲಿ ಹಾಕ್ತಿದ್ದೀವಿ ಅಂದರೆ ಅದು ಚೆನ್ನಾಗಿ ರೋಸ್ಟ್ ಆಗ್ತಾವ್ರಿ ಎಲ್ಲ. ಉಪ್ಪು ಹಾಕಿ ಈಗ ಸ್ವಲ್ಪ ಹೊತ್ತು ಹಾಗೆ ಇಡಿ ಸಣ್ಣತೆಗೆ ಗ್ಯಾಸಲ್ಲಿ. ಈಗ ನೋಡ್ರಿ ಹಿಂಗೆ ಮುಗೈಲಿಕತ್ತದ ರೀ. ಅದಾದಮೇಲೆ ಈಗ ನಾನು 3 ಗ್ಲಾಸ್ ನೀರು ಹಾಕ್ಕೋತಿದ್ದೀನಿ ನೋಡ್ರಿ. 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕ್ಕೋಬೇಕ್ರಿ. ಈಗ ಇದು ನೀರನ್ನು ಕಾಯ್ಲಿಕ್ಕೆ ಇಡ್ಬೇಕು ನೋಡ್ರಿ. ನೀರು ಚೆನ್ನಾಗಿ ಕುದಿಬೇಕು. ಅದಕ್ಕೆ ನಾನು ಈಗ ನೀರು ಹಾಕಿ ಮುಚ್ಚಿ ಇಡ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ ರವೆ ನೋಡೋಣ ಬನ್ನಿರಿ. ನಾವು ಯಾವ ಗ್ಲಾಸಿಂದ ನೀರು ಹಾಕ್ಕೊಂಡಿದ್ದೀವಲ್ರಿ ಅದೇ ಗ್ಲಾಸಿಂದ 1 ಗ್ಲಾಸ್ ರವೆನ ತೊಗೋತಿದ್ದೀನಿ. ಆವಾಗ ತೊಗೊಂಡ್ರೆ ಮಾತ್ರ ಕರೆಕ್ಟಾಗಿ ಬರುತ್ತೆ ರವೆ. ಈಗ ನೋಡ್ರಿ ನಾನು ಟೇಸ್ಟಿಗೆ ಸ್ವಲ್ಪ ಸಕ್ಕರೆನ ಹಾಕಿ ಸೇರಿಸಿ ಇಟ್ಟಿದ್ದೀನಿ ನೋಡ್ರಿ. ಈಗ ನೋಡ್ರಿ ನೀರು ಕಾದವ್ರಿ. ಈ ಥರ ನೀರು ಕಾಯಬೇಕು. ಆ ಥರ ನೀರು ಕಾದಾದ್ಮೇಲೆ ರವೆನ ಸ್ಲೋ ಹೊತ್ತಾಗ ಹಾಕ್ಕೋಬೇಕು ನೋಡ್ರಿ. ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಕೊಳ್ತಾ ಇರಬೇಕು. ಜಾಸ್ತಿ ಹಾಕ್ಕೋಬಾರ್ದು, ಹಾಕ್ಕೊಂಡ್ರೆ ಗಂಟಾಗುತ್ತೆ. ಹೀಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಹಿಂಗೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು 2 ನಿಮಿಷ ಕುದ್ಲಿಕ್ಕೆ ಬಿಡ್ರಿ. ಅದಾದಮೇಲೆ ಈಗ ನಮ್ಮ ಉಪ್ಪಿಟ್ಟು ರೆಡಿ ರೀ. ಸೂಪರ್.